ತಹಸೀಲ್ದಾರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ನಮ್ಮೆಲ್ಲರ ಆದರ್ಶ ಸೋದರಾಗಿರ್ತಕ್ಕಂಥ ಶಂಕರಣ್ಣವರು ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ವೇದಿಕೆ ಮುಂಭಾಗದಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರು, ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಇವತ್ತು ಸಂಡೇ ಆದರೂ ಕೂಡ ಬಾಬೂಜಿಯವರ ಜನ್ಮದಿನಾಚರಣೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು, ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮಗೆಲ್ರಿಗೂ ಬಾಬೂಜಿಯವರ ಜನ್ಮದಿನಾಚ ವಿಷಯಗಳನ್ನು ತಿಳಿಸ್ತಾ ಇವತ್ತು ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಮ್ಮ ಎಲ್ಲ ಮುಖಂಡರು ಕೂಡ ಮಾತಾಡಿದ್ದಾರೆ. ನನಗೂ ಕೆಲವು ಗೊತ್ತಿಲ್ಲದ ವಿಚಾರಗಳನ್ನು ಕೂಡ ಮಾತಾಡಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ವಿಚಾರ ವಿನಿಮಯ ಮಾಡ್ಕೊಂಡಾಗ ಮಾತ್ರ ವಿಚಾರ ನಾವು ಸವಿಲಿಕ್ಕಾಗುತ್ತೆ. ಸೊ ಅದರಿಂದ ಬಹುಶಃ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿಯವರು ಭಾರತ ದೇಶಕ್ಕೆ, ದಲಿತ ವರ್ಗಕ್ಕೆ ಎರಡು ಕಣ್ಣಿದ್ದಂಗೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಬಹುಶಃ ಇದೇ ಜಾತಿಗೆ ಮಾತ್ರ ಸೀಮಿತ ಆಗಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಇದೇ ಜಾತಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ರು ಅವರು. ಬರೀ ದಲಿತರು ಮಾತ್ರ ಇವ್ರು ಆಚರಣೆ ಮಾಡಬೇಕಾ, ದಿನಾಚರಣೆ ಮಾಡಬೇಕಾ? ಬಟ್ ಅಲ್ಲ, ಅದೇನಾಗುತ್ತೆ, ನಮ್ಮ ಹುಂಗೋದು ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನು ಹುಂಗನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಏನಂದ್ರೆ ಇವು ನಮ್ಮ ಜಾತಿಯವರು ಹುಂಗನ್ನು ಬೆಳೆಸ್. ಆದರೆ ಇಡೀ ಪ್ರಪಂಚದಲ್ಲಿ ಬಾಬೂಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಕೊಡುಗೆ ಇಡೀ ಯೂನಿವರ್ಸಲ್. ಎಲ್ಲ ಜಾತಿಗೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಕಣ್ಣುಗಳಿವೆ. ಬಟ್ ಆದರೆ ಏನಾಗಿದೆ ಅಂದರೆ ಬರ್ತಾ ಕ್ರಮೇಣವಾಗಿ ರಾಜಕೀಯ ಉದ್ದೇಶದಿಂದ ರಾಜಕೀಯ ತೇಲುಗೋಸ್ ಏನು ಮಾಡಿದ್ವಿ, ಇವು ನಮ್ಮೋರು ಅಂತ ಪಟ್ಟ ಕಟ್ಕೊಂಡ್ಬಿಟ್ಟಿದ್ವಿ. ಈ ಪಟ್ಟನ ಇವತ್ತು ಬಿಟ್ಟು ಇಡೀ ಪ್ರಚಾರಕ್ಕೆ ನಾವು ಹೋಗ್ತೀವಿ, ಯೂನಿವರ್ಸಿಟಿಗೆ ಹೋಗ್ತೀವಿ, ಅವ್ರು ನಮಗೂ ಬರೆಯ ಸಿಗುತ್ತೆ, ಅವ್ರಿಗೊಂದು ಉಪಯುಕ್ತ ಸಿಗುತ್ತೆ. ಸೊ ಅದರಿಂದ ಬಹುಶಃ ನಾನು ಓದಿರ್ತಕ್ಕಂಥ ಎರಡು ಬುಕ್ಗಳಲ್ಲಿ ನಾವೇನು ಬರೀ ಓದಿರೋದಷ್ಟೇ, ಕೇಳೋದಷ್ಟೇ, ನೋಡಿಲ್ಲ. ಯಾಕಂದರೆ ಆ ವಯಸ್ಸನ್ನು ಬಿಟ್ಟಿಲ್ಲ ಇನ್ನು. ಆ ಸಂದರ್ಭಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿಯವರು ಇಬ್ಬರು ಹೋಲಿಕೆ ಮಾಡಿದಾಗ ರಾಜಕೀಯ ಇಚ್ಛಾಶಕ್ತಿಯಿಂದ ಯಾವತ್ತೋ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಬಾಬೂಜಿಯವ್ರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಅಂಬೇಡ್ಕರ್ ಅವರಿಗೆ ಏನು ಎಪ್ಪತ್ತಕ್ಕೆ ತುಳಿದು ಒಂದೊಂದು ಬುಕ್ಕನ್ನು ನಾವು ಓದಿದ್ದೀವಿ. ಯಾಕಂದರೆ ಇವರು ಒಂದು MP ವಿಚಾರದಲ್ಲಿರ್ಬೋದು, ಎಲೆಕ್ಷನ್ ವಿಚಾರದಲ್ಲಿರ್ಬೋದು, ಮಿನಿಸ್ಟ್ರಿ ವಿಚಾರದಲ್ಲಿರ್ಬೋದು, ಇವರಿಗೆ ಹೆಚ್ಚು ಒತ್ತು ಕೊಟ್ಟು, ಇವರಿಗೆ ಅವಕಾಶವನ್ನು ಕೊಟ್ಟು ಎಲ್ಲ ಒಂದು ಕಡೆ ಇವ್ರಿಗೆ ಬರೀ ಒತ್ತಿದ್ರು ಅನ್ನೋದು ಇವತ್ತು ನಮಗೆ ನಾನು ಬುಕ್ಕಲ್ಲಿ ಓದಿದ್ದೀನಿ. ನಾನು ಕೇಳಿದಷ್ಟೇ ಓದಷ್ಟೇ. ಅದನ್ನು ಅದು ಒಂದು ರಾಜಕೀಯ ತುಳಿದ ವ್ಯಕ್ತಿ ಅಂತಂದರೆ ಇವರು ನಮ್ಮ ಅಂಬೇಡ್ಕರ್ ಅವರು. ಆದರೆ ಇವರ ಕಿರಿಯ ವಯಸ್ಸಿನಲ್ಲಿ ಒಂದು ಕಾರ್ಮಿಕ ಹುದ್ದೆಯನ್ನು ಏನು ಇಲಾಖೆಯನ್ನು ಪಟ್ಟಿದ್ರು, ಇಡೀ ಭಾರತ ದೇಶಕ್ಕೆ ಬರತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ನಮ್ಮ ಬಾಬೂಜಿಯವರು. ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು 3 ಪೋಸ್ಟ್ಗಳಲ್ಲಿ ಅತಿ ಹೆಚ್ಚಾಗಿ ನಿಭಾಯಿಸ್ತಕ್ಕಂಥ ಪೋಸ್ಟ್ ಅಂತಂದರೆ ಒಂದು ಕಾರ್ಮಿಕ ಪೋಸ್ಟ್, 2 ರಕ್ಷಣಾ ಪೋಸ್ಟ್. ಯಾಕಂದರೆ ಅವರು ಆ ಕಿರಿಯ ವಯಸ್ಸಿನಲ್ಲೇ ಆ ಅಸ್ಪೃಶ್ಯತೆಯನ್ನು ಅದು ಏನು ತೊಗೊಳ್ಳಿಕ್ಕೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅವರಿಗೆ ಸಲ್ಲಬೇಕಾಗುತ್ತೆ. ಆ ಜನಾಂಗದವರು, ನಾವುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಪಾಲಿಸಬೇಕು ಹೊರತು ಅವ್ರು ನಮ್ಮೂರಂತ ಎತ್ಕಟ್ಟಿ ನಾವು ಯಾವತ್ತು ಯೂನಿವರ್ಸಲ್ ಆಗೋದು ನಾವು ತಪ್ಸೋಕೆ ಹೋಗ್ಬಾರ್ದು. ಯಾಕಂದರೆ ನಾವು ಇಡೀ ಆ ಎರಡು ಕಣ್ಣು ಭಾರತ ದೇಶಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಕಡೆ ಅಬ್ಸರ್ವ್ ಮಾಡಬೇಕಂದ್ರೆ ನಾನು ಓಪನ್ ಮಾಧ್ಯಮ ಮಿತ್ರ ಹೇಳ್ತೀನಿ, 7 ವರ್ಷ ಬಿಟ್ಟರೆ ಈ ಭಾರತ ದೇಶವನ್ನು 7 ವರ್ಷ ಬಿಟ್ಟರೆ 6 ವರ್ಷ ಬಿಟ್ಟರೆ ಇನ್ನೆಲ್ಲ ಆಳಿದ್ದು ಭಾರತ ದೇಶದ ನಾರ್ತ್ ಇಂಡಿಯಾವರೇ. ಇವತ್ತು ಆಡ್ತಾರೆ ನಾರ್ತ್ ಇಂಡಿಯಾದವರೇ. ಇವತ್ತೆಲ್ಲ ಒಂದು ಕಡೆ ಸೌತ್ ಇಂಡಿಯಾವ್ರು ನಾವು ಕಾಲ್ಕೊಂಡು ಒಳಗಾಗ್ತೇವೆ ರಾಜಕೀಯದಲ್ಲಿ. 1 ವರ್ಷ ಪ್ರಧಾನಮಂತ್ರಿಗಳು ಯಾರು ನಮ್ಮ ದೇವೇಗೌಡರು, 5 ವರ್ಷ PV ನರಸಿಂಹರಾವ್. ಇವರು 6 ವರ್ಷ ಬಿಟ್ಟರೆ ಇನ್ನು ಎಲ್ಲರ ಮೇಲೆ ಎಲ್ಲೋದೇ ಡೆಲ್ಲಿಗೆ ಹೋದೆ. ಇವತ್ತು ಕೂಡ ಅದೇ ನಡೀತಾ ಇದೆ. ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ದೆ ನಾನು. ಬೆಳಗ್ಗೆ ಬರಬೇಕಾದ ಒಂದು ಆರ್ಟಿಕಲ್ ಓದಿ ನಾನು. ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆ, ದೇಶ ಪುನರ್ವಿಂಗಡಣೆ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದು ವಿಷಯಕ್ಕೆ ಮಾಡಿ, ಸುಮಾರು ಇವತ್ತು ಒಂದು ಪ್ರಧಾನಮಂತ್ರಿ ಆಗ್ಬೇಕಂತಂದ್ರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೌತ್ ಇಂಡಿಯಾ ಓಡಿಸಬೇಕಾಗಿತ್ತು. ಇಂಪಾರ್ಟೆಂಟ್ ಸೌತ್ ಇಂಡಿಯಾ MPಸೇ ಬೇಕಾಗಿದ್ದು, ಡಿಸಿಷನ್ ಮೇಕರ್ಸ್ ಬೇಕಾಗಿದ್ದು. ಇದನ್ನ ತಪ್ಪಿಸ್ಲಿಕ್ಕೆ ಇವತ್ತು ನಾರ್ತ್ ಇಂಡಿಯಾ ಅವರೇ ನಾವು ಪ್ರಬಲವಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಕ್ಷೇತ್ರ ಮತ್ತು ದೇಶ ಪುನರ್ವಿಂಗಡಣೆ 14ನೇ ತಾರೀಕು ಮೀಟಿಂಗ್ ಕರೆದವರು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರವನ್ನು 336 ಕ್ಷೇತ್ರವಾಗಿ ಮಾಡ್ತಾವೆ. ಅದರಲ್ಲಿ ಮಹಿಳೆಯರಂದ್ರೆ 104 ಜನ ಮಹಿಳೆಯರು ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಇದೇ ತಿಂಗಳ 16ನೇ ತಾರೀಕು ಸಂಸತ್ತನ್ನು ಮತ್ತು ಪುನರ್ವಿಂಗಡಣೆ ಮಾಡಿ ಇವತ್ತು ಅಪ್ಲೋಡ್ ತಗೊಳ್ತಾ ಇದ್ದಾರೆ. ಇದೇ 16ನೇ ತಾರೀಕು ದಕ್ಷಿಣ ಭಾರತ ಕಡಿಮೆ ಮಾಡಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡಿ ಇವತ್ತೇನು ಮಾಡ್ತಾ ಇದ್ದಾರೆ, ಇಡೀ ಇದನ್ನು ನಾವು ಇಟ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾರೆ. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಶಾಸಕನಾಗಿ ಮಾತಾಡಬೇಕು. ಏನಕ್ಕೆ ಬೇಕು ಪುನರ್ವಿಂಗಡಣೆ ಅಂತ ಬಂದಾಗ ರಾಜಕೀಯ ತೆವಲಿಗೋಸ್ಕರ. ಸೊ ಅದರಿಂದ ನಮ್ಮ ಜಾತಿಗಳನ್ನು ನಾನು ಒಂದೇ ಒಂದು ಹೇಳೋದು, ನಮ್ಮ ಜಾತಿಗಳನ್ನು ನಾವಿನ್ನೂ ಆ ಜಾತಿ ನಾವು ಈ ಜಾತಿಯನ್ನು ಬಂದು ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು IAS ಅಧಿಕಾರಿಗಳು ಯಾವತ್ತು ಮಾಡ್ತೀವಿ, ನಮ್ಮ ಮಕ್ಕಳನ್ನು ಯಾವತ್ತು ತಹಸೀಲ್ದಾರನನ್ನು ಮಾಡ್ತೀವಿ, ನಮ್ಮ ಮಕ್ಕಳನ್ನ AC ಯಾವತ್ತು ಮಾಡ್ತೀವಿ, ಅಸ್ಪೃಶ್ಯತೆ ಅವತ್ತು ಹೋಗ್ಲಿಕ್ಕೆ ಕಡಿವಾಣ ಆಗ್ತಾ ಇದೆ. ಹಿಂಗ ಮಾವೋಡ್ರ ವಾರ್ಡ್ ಮಾವೋಡ್ರ ಅನ್ಕೊಂಡು ಹೋಗ್ತಾರೆ. ಇಲ್ಲಿಂದ ತುಳಿಲಿಕ್ಕೆ ಜಾಸ್ತಿ ಆಗ್ತದೆ.
ಯಾಕಂದ್ರೆ ನಾನು ಮುಕ್ತವಾಗಿ ಮಾತಾಡ್ತಕ್ಕಂಥ ಮಾತು. ಈಗ ತಾನು ಯಾರೋ ಹೇಳ್ತಾ ಇದ್ರು ನಮಗೆ ಭವನ ಇಲ್ಲ ಅಂತ ಹೇಳ್ತಾರೆ. ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಖುದ್ದ ಹೋಗಿ 75 ಲಕ್ಷ ರೂಪಾಯಿ ಅಮೌಂಟ್ನ ಬಿಡುಗಡೆ ಮಾಡ್ಕೊಂಡ್ಬಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಅವಳಿದಲ್ಲಿ ಭವನ ಮಾಡ್ತೇವೆ. ನಮ್ಮ ಬಾಬೂಜಿಯವರ ಭವನ ಮಾಡ್ತೇವೆ. ಎಲ್ಲೋ ಒಂದು ಕಡೆ ನನಗೆ ನನ್ನ ನೋವಾಯಿತು, ಏನಂತಂದರೆ ಸಾಕಾಗ್ತಾ ಇಲ್ಲ ನೋವಾಯಿತು. ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ, ಆ ಜಾಗವನ್ನು 30 ಗುಂಟೆ 35 ಗುಂಟೆ ಶಿಫ್ಟ್ ಮಾಡಿ ಚಿಕ್ಕ ಭವನವನ್ನು ಚೌಲ್ಟ್ರಾಗಿ ಕನ್ವರ್ಟ್ ಮಾಡಿ ನಾನು ಮತ್ತು ಕೆ ಎಚ್ ಮುನಿಯಪ್ಪ ರಾತ್ರಿ ಮಾತಾಡಿದ್ದೀನಿ. ಅವರ ಅನುದಾನದಲ್ಲಿ ನನ್ನ ಅನುದಾನ ಇನ್ನೂ ಸ್ವಲ್ಪ ಒಂದು 1.5 ಕೋಟಿ ಜಾಸ್ತಿ ಹಾಕಿ 2.25 ಕೋಟಿಯಲ್ಲಿ ಒಂದು ಬಾಬೂಜಿಯವರ ಭವನ ಕೊಟ್ಟಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ನಿಮಗೆ 75 ಲಕ್ಷ ಮಾತ್ರ ಹಾಕೊಂಡ್ಬಂದಿದ್ದೀನಿ. ಸೊ ಮಿಕ್ಕಿದ ಉಳಿತಾಯವನ್ನು ಕೂಡ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹತ್ರ ಮಾತಾಡಿ, ಕೆ ಎಚ್ ಮುನಿಯಪ್ಪ ಸಚಿವರ ಹತ್ರ ಮಾತಾಡಿ ಇದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ಕೊಂತೀನಿ. ನಾವು ಒಂದೇ ಒಂದು ಮಾತಾಡೋದು, ಇವತ್ತು ಬಾಬೂಜಿಯವರು ಮತ್ತು ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ 2 ಕಣ್ಣಿದ್ದಂಗೆ, ಸಂವಿಧಾನ ಬರಲಿಕ್ಕೆ 2 ಕಣ್ಣಿದ್ದಂಗೆ. ಅದೇ ಆದರ್ಶಗಳನ್ನ ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಬೇರೆ ಬೇರೆ ತಾಲೂಕಲ್ಲಿ ಅವರೊಂದು ಇವರೊಂದು ಮಾಡ್ತಾರೆ, ನಮ್ಮ ತಾಲೂಕಲ್ಲಿ ನಾನು ಮಾಡ್ಲಿಕ್ಕೆ ನಾನು ಬಿಡುವುದಿಲ್ಲ, ನಾನು ಮಾಡೋಕ್ಕೆ ಬಿಡುವುದಿಲ್ಲ. ಯಾಕಂತಂದ್ರೆ ಒಂದೇ ತಾಯಿ 2 ಮಕ್ಕಳಿದ್ದಂಗೆ ಅವರು. ಯಾಕಂದ್ರೆ ಲೆಫ್ಟ್ ಟು ರೈಟ್ 2 ಮಕ್ಕಳಿದ್ದಂಗೆ. ಯಾರೋ ರಾಜಕೀಯ ತೇವಲಿಗೋಸ್ಕರ ಒಳಮುಷ್ಟತೆಗೋಸ್ಕರ ಇವ್ನು ಬಳಸ್ಕೊಂಡು ಹಾಳು ಮಾಡ್ತಕ್ಕಂಥ ವಾತಾವರಣವನ್ನ ಈ ತಾಲೂಕಲ್ಲಿ ಆಗಬಾರ್ದು ಅನ್ನೋದು ನನ್ನ ಫಸ್ಟ್ ಆಸೆ. ಈಗ ಗೌರ್ಮೆಂಟ್ ಡಿಕ್ಲೇರ್ಡ್, ಅವರು ಡಿಕ್ಲೇರ್ ಮಾಡಿ, ಕೋರ್ಟ್ ಇದೆ, ಕೋರ್ಟ್ ಡಿಕ್ಲೇರ್ ಮಾಡಿ ಯಾರಿಗೆ ಮೀಸಲಾತಿ ಕೊಡ್ಬೇಕಂತ. ಆದರೆ ನಮ್ಮಲ್ಲಿ ಒಳಮನಸ್ಸು ಬಂದು, ನಮ್ಮಲ್ಲಿ ವೈಮನಸ್ಸು ಬಂದು ಇಡೀ ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಇವತ್ತು ಹೋಗಬಾರ್ದು ಅಂತ ಹೇಳ್ತಾ, ಇವತ್ತು ನಾನು ಸಾಕಷ್ಟು ಖಾಸಗಿ ಬ್ಯುಸಿ ಇದೆ, ಆದರೂ ಕೂಡ ನಾನು ತಹಸೀಲ್ದಾರ್ಗೆ ಹೇಳಿದೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ನಾನು ಬರ್ತೀನಿ, ಕಾರ್ಯಕ್ರಮ ಬರಲೇಬೇಕು, ಇದು ಅರ್ಥಗರ್ಭವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಎರಡೂ ಜಾತಿಗಳನ್ನ ಒಗ್ಗಟ್ಟಾಗಿ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ನಾವಿಬ್ಬರು ನಮ್ಮ ತಾಲೂಕು ಆಡಳಿತ ಮಾಡೋಣ ಅಂತ ಹೇಳ್ತಾ, ಇವತ್ತು ನನಗೆ ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಅಧಿಕಾರಕ್ಕೆ